ಸ್ತ್ರೀಲಿಂಗ ಡಿಜಿಪಿ ಕರ್ತವ್ಯದಲ್ಲಿರುವಂತಹ ಡಿಜಿಪಿ ಮಾಡುವಂತಹ ಕೆಲಸನೇನ್ರಿ ಅದು? ಹೆಣ್ಣು ಬಾಕ ಅಂತ ಅನ್ಸುತ್ತೆ. ಯಾವುದೇ ಹೆಣ್ಣು ಇದ್ರೂ ಕೂಡ ಬಿಡಲ್ಲ ಅಂತ ಅಂದ್ಕೊಳ್ತೇನೆ. ತಾನು ಸಮವಸ್ತ್ರದಲ್ಲಿದ್ದೇನೆ, ತಾನು ಆಫೀಸಲ್ಲಿ ಇದ್ದೀನಿ ಅನ್ನುವಂತಹ ಒಂದೇ ಒಂದು ಚೂರು ಕೂಡ ಜನರಲ್ ನಾಲೆಜ್ ಅನ್ನ ಇಟ್ಕೊಳ್ದೆ ಹೋದವನು ಡಿಜಿಪಿ ಆಗಿದ್ದ. ಮಗಳು ನೋಡಿದ್ರೆ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲಲ್ಲಿದ್ದಾಳೆ. ಈತ ನೋಡಿದ್ರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ತಿಂಗಳು ಸಸ್ಪೆಂಡ್ ಆಗಿದ್ದ. ಈಗ ಯಾವುದೋ ಹೆಣ್ಣು ಮಗಳ ಜೊತೆಯಲ್ಲಿ, ಅದರಲ್ಲೂ ಕೂಡ ಕಚೇರಿಯಲ್ಲಿ ಅಸಭ್ಯ ವರ್ತನೆ. ಅಲ್ರಿ, ಮತ್ತೊಬ್ಬ ಇದ್ದಾನೆ ಅಂತ ಅನ್ಕೊಳ್ತೇನೆ ನಾನು. ನಿಮ್ಮಿಬ್ಬರ ವಿಡಿಯೋವನ್ನ ತೆಗೆಯೋನು ಮತ್ತೊಬ್ಬ ಇರ್ತಾನೆ ಅಂತ ಅನ್ಕೊಳ್ತೇನೆ. ಆತ ಇದ್ರೂ ಕೂಡ ಏನ್ರಿ ಅದು? ನಿಮ್ದೇನ್ ಬೆಡ್ರೂಮಾ ಅಥವಾ ಲಾಡ್ಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನಿಮ್ ಪರ್ಸನಲ್ ವಿಚಾರ ಏನೇ ಇದ್ರೂ ಕೂಡ ಅದೇನಾದ್ರೂ ನಿಮ್ಮ ಬೆಡ್ರೂಮಲ್ಲಿ ನಡೆದಿದ್ರೆ ನಾವು ಅದಕ್ಕೆ ಮಾತಾಡ್ತಾನೂ ಇರಲಿಲ್ಲ. ಅಸಹ್ಯ ಅನ್ಸುತ್ತೆ. ಹೋಗಿ ಕಚೇರಿಯಲ್ಲಿ ನಿಂತ್ಕೊಂಡು ಕಚೇರಿಯಲ್ಲಿ ಕುತ್ಕೊಂಡು ಮಾಡಿರುವಂತಹ ಕೆಲಸ, ಪೊಲೀಸ್ ಒಂದು ವಿಭಾಗವೇ ತಲೆಯನ್ನು ತಗ್ಗಿಸುವಂತಹ ಕೆಲಸ ನಡೆದಿದೆ. ಆ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ವೀಕ್ಷಕರೇ, ಇದನ್ನ ಒಂದು 5-6 ವರ್ಷಗಳ ಹಿಂದೆ ತೆಗೆಯಲಾಗಿದೆ ಎನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿದೆ. ಅಂದ್ರೆ ಅವರು IG ಆಗಿರುವಂತಹ ವೇಳೆಯಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯ ಎನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಅಂದ್ರೆ ಈಗ ತೆಗೆದಿದ್ರು ಇರುವಂತಹ ವಿಡಿಯೋಗಳು ಅಲ್ಲವೇ ಅಲ್ಲ. ಯಾವಾಗ ತೆಗೀಲಿ, ಯಾವಾಗ ಬಿಡ್ಲಿ, ಸಮವಸ್ತ್ರ ಹಾಕೊಂಡಿದ್ದೀನಿ ಅನ್ನೋ ಕಾಮನ್ ಸೆನ್ಸ್ ಬೇಡ. ನಾನು ಜನಸಾಮಾನ್ಯರಿಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಕಾಮನ್ ಸೆನ್ಸ್ ಇಟ್ಕೊಂಡ ಕೆಲಸ ಮಾಡ್ತಿದ್ದಾರೆ ಇವರು. ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. DGP ರಾಮಚಂದ್ರ ಅವರು ಕಾಮಚಂದ್ರ ಆಗಿರುವಂತಹ ವಿಡಿಯೋ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಇದರಲ್ಲಿ ಸರ್ಕಾರದ ವೈಫಲ್ಯವೂ ಕೂಡ ಎದ್ದು ಕಾಣ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆ ತಲೆ ತಗ್ಗಿಸ್ತಾ ಇದೆ. ಜಿ ಪರಮೇಶ್ವರ್ ಅವರ ಪರಮ ಆಪ್ತರಾಗಿದ್ದಂತಹ ಅವರು ನಿಜಕ್ಕೂ ಕೂಡ ನಡೆದಿದ್ದೇನು, ಯಾವ ಕಾಲದಲ್ಲಿ ಸೆರೆ ಹಿಡಿದಂತಹ ದೃಶ್ಯ ಅನ್ನೋದನ್ನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೇನೆ. DGPಯ ರಾಸಲೀಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಸ್ತ್ರೀಲಿಂಗ ಕಚೇರಿಯಲ್ಲಿ ಸಮವಸ್ತ್ರದಲ್ಲೇ ಕಾಮಣ್ಣನ ಕಾಮದಾಟ್. ರಾಸಲೀಲೆ ವರದಿ ಕೇಳಿದ DCM ಪರಮೇಶ್ವರ್. ಪೊಲೀಸ್ ಕಚೇರಿಯಲ್ಲೇ DGPಯ ಪಲ್ಲಂಗದಾಟ್. ಮಹಿಳಾ ಸಿಬ್ಬಂದಿಯ ಜೊತೆಗೆ ರಾಮಚಂದ್ರ ರಾಸಲೀಲೆ. ಮಹಿಳಾ ಸಿಬ್ಬಂದಿ ಮೈಕೈ ಮುಟ್ಟಿ ಮುತ್ತು ಕೊಟ್ಟಿರುವಂತಹ DGP. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಗಳು ರಾಸಲೀಲೆಯಲ್ಲಿ ಅಪ್ಪ ತಲ್ಲೀನ. ರಾಮಚಂದ್ರ ರಾವ್ ರಾಸಲೀಲೆ ವೈರಲ್ಗೆ CM ಸಿಡಿಮಿಡಿ. ಸಮವಸ್ತ್ರದಲ್ಲೇ ಮಹಿಳೆಗೆ ಚುಂಬಿಸಿದಂತಹ DGP ಸಾಹೇಬರು. ಎಸ್ ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಆತನಿಗೆ ಕಾಮನ್ ಸೆನ್ಸ್ ಅನ್ನೋದು ದೇವರಾಣೆ ದೇವ್ರು ಕೊಟ್ಟಿಲ್ಲ ಅನ್ಕೊಳತ್ತೇನೆ. ಬೆಡ್ರೂಮ್ ಅನ್ಕೊಂಡವ್ರೋ, ಲಾಡ್ಜ್ ಅನ್ಕೊಂಡವ್ರೋ, ಅದು ಕಚೇರಿ ಅನ್ಕೊಂಡಿದ್ದಾರೋ ಗೊತ್ತಿಲ್ಲ. ತಮಗೆ ಹೆಂಗೆ ಬೇಕೋ ಹಾಗೆ ಆ ಒಂದು ಹುಡುಗಿಯನ್ನು ಅಪ್ಕೊಳ್ಳೋದಾಗಿರ್ಬೋದು, ಚುಂಬಿಸೋದಾಗಿರ್ಬೋದು, ಎಲ್ಲ ಕೆಲಸಗಳನ್ನ
ಮಾಡ್ತಾ ಇದ್ದಾರೆ. ಈ ವಿಜುವಲ್ಸ್ ಅನ್ನ ನೋಡಿದ್ರೆ AI ಅಂತ ನಾನು ಹೇಳಲಾರೆ, ಯಾಕಂತಂದ್ರೆ ಐನೋ ಜರ್ನಲಿಸಮ್ ಮಾಡಿದ್ದೀನಿ, ಸ್ವಲ್ಪ ಕಾಮನ್ ಸೆನ್ಸ್ ದೇವ್ರು ಕೊಟ್ಟಿದ್ದಾನೆ ನನಗೆ. AI ವಿಡಿಯೋ ಯಾವುದು, AI ಅಲ್ಲದೆ ಹೋಗಿರೋ ವಿಡಿಯೋ ಯಾವುದು ಅನ್ನೋದನ್ನ ನಾನು ಗ್ರಹಿಸಬಲ್ಲೆ. ಇದು AI ವಿಡಿಯೋ ಅಲ್ಲ, 4-5 ವರ್ಷಗಳ ಹಿಂದೆ ಹಳೆಯ ವಿಡಿಯೋ ಇದಾಗಿದ್ದು. ನಾನು ಯಾಕೆ 4-5 ವರ್ಷದ ಹಿಂದೆ ಹಳೆಯ ವಿಡಿಯೋ ಅಂತ ಹೇಳ್ತಿದ್ದೀನಿ ಅಂದರೆ, DGP ಆದವರು ಸಮವಸ್ತ್ರವನ್ನು ಹಾಕೊಳ್ಳಬೇಕು ಅನ್ನುವಂಥದ್ದು ಏನಿಲ್ಲ, ಆಯ್ತಾ. ಅವರು IG ಆಗಿದ್ದಾಗ ಮಾಡಿರುವಂತಹ ವಿಡಿಯೋ. ವೀಕ್ಷಕರೇ, ಕಳೆದ 1 ವರ್ಷದಿಂದಲೂ ಕೂಡ ಒಬ್ಬರು DGP ಅವರದ್ದು ವಿಡಿಯೋ ಇದೆ ಅಂತ ಹೇಳಿ ಸಾಕಷ್ಟು ಕಡೆಯಲ್ಲಿ ವೈರಲ್ ಆಗ್ತಾ ಇತ್ತು, ಹೇಳಿಕೆಗಳು ನಡೀತಾ ಇತ್ತು. ಇನ್ನು ಕಳೆದ ತಿಂಗಳು ಕೂಡ ದಿಲ್ಲಿಯವರೆಗೂ ಕೂಡ ಈ ಒಂದು ವಿಡಿಯೋ ತಲುಪಿತ್ತು. ತದಾದ ನಂತರ ಇವತ್ತು ಸ್ಫೋಟವಾಗಿರುವಂತಹ ವಿಡಿಯೋ, ಅಶಿಸ್ತಿನ ವರ್ತನೆ, ಸಮವಸ್ತ್ರದಲ್ಲಿ ಇದ್ದೀನಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಈ ವಿಚಾರದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಬಿಡೋಣ. ಈ ವಿಚಾರದ ಬಗ್ಗೆ CM ಏನಂದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂದ್ರು, ಪರಮೇಶ್ವರ್ ಅವರು ಏನಂದ್ರು, ಪರಮೇಶ್ವರ್ ಅವ್ರನ್ನ ಇವ್ರು ನೋಡ್ಲಿಕ್ಕಾಗ್ಲಿಲ್ಲ ಅನ್ನುವಂತಹ ವಿಚಾರ ಗೊತ್ತು. ಗೇಟ್ ಬಾಗ್ಲಲ್ಲೇ ನೆಲೆಸ್ಕೊಂಡು ಕಳಿಸ್ರೆ ಆಚೆಗೆ ಅಂತ ಹೇಳಿದ್ರಂತೆ. ಬಂದಿದ್ದಾರೆ ಅಂತ ಪರಮಾಪ್ತರು, ಮತ್ತೆ ಕಳಿಸ್ರಿ ಆಚೆಗೆ ಅಂತ ಹೇಳಿ ಏನು ಹೇಳಿದ್ರು, ಏನು ಮಾತಾಡಿದ್ರು ಒಂದು ಸಲ ನೋಡ್ಕೊಂಬಂದ್ಬಿಡೋಣ. ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅದನ್ನ ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಯಾರೇ ತಪ್ಪಿತಸ್ಥರು, ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆ. ನೋಡಿ, ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ, ಏನಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ರೆ ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು. ಅದು ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ತಂದಿದೆ, ಸಾಕಷ್ಟು ಮುಜುಗರ ಆಗಿದೆ ಸರ್. ಇದು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ. ನಿಮ್ಮ ಸುಳಿವು ಏನಾದ್ರು ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ? ಅಲ್ಲ, ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು, ಅದು ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು. ಅದು ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವ್ರು ಮಾತಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತನಾಡಿದ್ರು, ಸುಮಾರು ಜನ ಮಾತಾಡಿದ್ರು. ಏನು ಹೇಳಿದ್ರು? ತಪ್ಪು ಮಾಡಿದ್ದೇ ಹೌದಾದ್ರೆ ಅವರಿಗೆ ಶಿಕ್ಷೆ ಆಗತ್ತೆ ರೀ. ಅಲ್ರಿ, ತಪ್ಪು ಮಾಡಿದ್ದೇ ಹೌದಾದ್ರೆ ಶಿಕ್ಷೆ ಆಗತ್ತೆ ಅಂದ್ರೆ ವಿಡಿಯೋ ಸಾಕ್ಷಿ ಏನಕ್ಕೆ ಸುಮ್ಮನೆ ಕೊಡ್ತಾರಾ? AI ವಿಡಿಯೋ ಅಲ್ರಿ ಅದು. ನಾನು ಈಗೂ ಘಂಟಾಘೋಷವಾಗಿ ಹೇಳ್ತೀನಿ, ಹಳೆ ವಿಡಿಯೋ ಅದು. ಆ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದ್ರೆ ಹೇಳ್ತೀನಿ, ಹೆಣ್ಣು ಮಕ್ಕಳ ಡ್ರೆಸ್ಸಿಂಗ್ ಸೆನ್ಸ್ನ. ಇವಾಗ ಹೆಂಗೆ ಡ್ರೆಸ್ಸಿಂಗ್ ಸೆನ್ಸ್ ಮಾಡ್ತಾರೆ, ಹೆಂಗೆ ಸ್ಟೈಲ್ ಮಾಡ್ತಾರೆ ಹೆಣ್ಣು ಮಕ್ಕಳು ಅಂತ ಐನೋ, ಆಯಿತಾ. ಅದು ಹಳೆ ವಿಡಿಯೋ ಆಗಿದೆ. ಅದು ತನಿಖೆ ಆಗಲಿ, ನಡೀಲಿ, ಹೋಗಲಿ, ತನಿಖೆ ಆಗಲಿ, ಶಿಕ್ಷೆ ಆಗಲೇಬೇಕು. ಈ ಹಿಂದೆ ನಟಿ ರನ್ಯಾ ಕೇಸ್ನಲ್ಲೂ ಕೂಡ ಸಾಹೇಬರು ಸಿಕ್ಕಾಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ತಿಂಗಳನ್ನ 7 ತಿಂಗಳನ್ನ ಅವ್ರನ್ನ ಅಮಾನತು ಮಾಡಲಾಯಿತು. ತದಾದ ನಂತರ ಈಗ ಮತ್ತೆ ವಾಪಸ್ ಬಂದು ಇನ್ನೇನು ಚಾರ್ಜ್ ತಗೊಳ್ಬೇಕು ಅಂತಿದ್ರೇನೋ ಪಾಪ, ಈಗ ಈ ರೀತಿಯಾಗಿ ಸಿಕ್ಕಾಕೊಂಡ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DGP ಅವರೇ ಮಾತನಾಡಿದ್ದಾರೆ. ಏನು ಹೇಳಿದ್ರು? ಇದು 6-7 ತಿಂಗಳದ ಹಿಂದೆ ಹಳೇದಾಗ್ಲಿ ಹೊಸದಾಗ್ಲಿ ನೀವು ಯೂನಿಫಾರ್ಮ್ ಹಾಕ್ಕೊಂಡು ಮುತ್ಕೊಡೋ ಕೆಲಸಕ್ಕೆ ಯಾಕ್ರಿ ಹೋಗ್ತೀರಾ? ಹಳೇದಾಗ್ಲಿ ಹೊಸದಾಗ್ಲಿ ಅವಶ್ಯಕತೆ ಇಲ್ವೇ? ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು, ನಿಮ್ಮ ಬೆಡ್ರೂಮಲ್ಲ. ಈ ರೀತಿಯಾಗಿ ರಾಸಲೀಲೆ ಎಲ್ಲ ಕಡೆಗೂ ವೈರಲ್ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾತನಾಡ್ತಾ ಹೋಗೋಣ.